ಪ್ರತಿಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ಕಾಂಗ್ರೆಸ್ ಪಕ್ಷವು ತನ್ನ 5 ಗ್ಯಾರಂಟಿಗಳಿಗೆ ಹಣ ನೀಡಿ ಈಗ ಖಜಾನೆಯನ್ನು ಖಾಲಿ ಮಾಡಿದೆ. ಆದ್ದರಿಂದ ತರಾತುರಿಯಿಂದ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಯನ್ನು ಏರಿಸಿದ್ದು ಯಾವ ಪುರುಷಾರ್ಥಕ್ಕೆ? ಕಾಂಗ್ರೆಸ್ನ 5 ಗ್ಯಾರಂಟಿಗಳಿಂದ ಅಭಿವೃದ್ಧಿಗಳು ಮಾತ್ರ ಶೂನ್ಯವಾಗಿವೆ. ಆದ್ದರಿಂದ ಕ್ಷೇತ್ರದ ಜನರಿಗೆ ಉತ್ತರ ಕೊಡಲು ಆಗುತ್ತಿಲ್ಲ. ಕೂಡಲೇ ಗ್ಯಾರಂಟಿಗಳನ್ನು ಬಂದ್ ಮಾಡುವಂತೆ ಕೆಲವು ಶಾಸಕರು ಬಹಿರಂಗವಾಗಿ ಹೇಳುತ್ತಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಯಾವುದೇ ಸಮಯದಲ್ಲಿ ಪತನಗೊಂಡರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ನೂತನ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಅವರು ಕುಟುಂಬ ಸಮೇತ ರವಿವಾರ ಶಿರಹಟ್ಟಿ ಶ್ರೀ ಫಕ್ಕೀರೇಶ್ವರ ಶ್ರೀಮಠಕ್ಕೆ ಭೇಟಿ ನೀಡಿ ಉಭಯ ಶ್ರೀಗಳ ದರ್ಶನ ಆಶೀರ್ವಾದ ಪಡೆದ ನಂತರ ಪತ್ರಕರ್ತರ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿ ಹೀಗೆ ಮಾತನಾಡಿದರು. ನೋಡಿ, ಈಗ ಖಜಾನೆ ಖಾಲಿ ಆಗಿಬಿಟ್ಟಿದೆ. ಬರೇ 1 ವರ್ಷ ಈ ಗ್ಯಾರಂಟಿ ಯೋಜನೆ ಅನುಷ್ಠಾನ ಮಾಡ್ಲಿಕ್ಕೆ ಹೋಗಿ ಇವತ್ತು ಇಡೀ ಖಜಾನೆ ಖಾಲಿ ಆಗಿದೆ. ಕಾಂಗ್ರೆಸ್ಸಿನ ಶಾಸಕರೇ ಟೀಕಾ ಮಾಡ್ಲಿಕ್ಕೆ ಚಾಲು ಮಾಡಿದ್ದಾರೆ. ಇವತ್ತು ನಮಗೆ ಗ್ಯಾರಂಟಿ ಅನುಷ್ಠಾನ ಮಾಡಿದ್ರಿಂದ ನಮಗೇನು ರಾಜಕೀಯವಾಗಿ ಲೋಕಸಭಾ ಚುನಾವಣೆಯಲ್ಲಿ ಲಾಭ ಆಗಲಿಲ್ಲ. ಇದು ಗ್ಯಾರಂಟಿ ಯೋಜನೆ ತಂದದ್ದು ಏನು ಉಪಯೋಗ ಆಯಿತು? ಅದಕ್ಕೆ ಅದನ್ನು ಹಿಂದೆ ತಗೊಳ್ಳಿ, ನಮ್ಮ ಯಾವುದೇ ಕ್ಷೇತ್ರಗಳ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅನ್ನುವಂಥದ್ದು ಕಾಂಗ್ರೆಸ್ಸಿನ ಶಾಸಕರೇ ಪ್ರಾರಂಭ ಮಾಡಿದ್ದಾರೆ ಟೀಕೆಗಳನ್ನು. ಹೀಗಾಗಿ ಯಾವುದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಇನ್ನು ವಾಪಸ್ ತೆಗೆದುಕೊಳ್ಳುವಂಥ ಪಾಸಿಬಿಲಿಟಿನೂ ಇದೆ. ಅದನ್ನು 108 ಕಂಡೀಷನ್ ಹಾಕಿ ಆದಷ್ಟು ಫಲಾನುಭವಿಗಳ ಸಂಖ್ಯೆನೂ ಕಡಿಮೆ ಮಾಡುವಂಥ ಪಾಸಿಬಿಲಿಟಿ ಇದೆ. ಅದಕ್ಕಾಗಿ ಇವತ್ತೇನು ಚುನಾವಣೆ ಕೇವಲ ತಾತ್ಕಾಲಿಕ ಒಂದು ಲಾಭದ ಸಲುವಾಗಿ ಏನೋ ಯೋಜನೆ ಮಾಡಿದರೆ ಅದರಿಂದ ಲಾಂಗ್ ರನ್ ಏನೂ ಆಗೋದಿಲ್ಲ, ಜನರಿಗೆ ಒಳ್ಳೇದಾಗೋದಿಲ್ಲ ಅನ್ನೋದು ಇದೊಂದು ಉದಾಹರಣೆ. ಅದಕ್ಕಾಗಿ ಘೋಷಣೆ ಮಾಡೋದು ಮತ್ತು ವಿಡ್ರಾ ಮಾಡೋದು ಇದೆಲ್ಲ ಒಂದು ಒಳ್ಳೆ ಪರಂಪರೆ ಅಲ್ಲ. ಅದಕ್ಕಾಗಿ ಇದು ಅವ್ರಿಗೆ ಬಿಟ್ಟಂಥ ವಿಚಾರ. ಇನ್ನು ಇದೇ ರೀತಿ ಮುಂದುವರೆದ್ರೆ ರಾಜ್ಯದ ಖಜಾನೆ ಖಾಲಿ ಆಗ್ತದೆ. ನಾಳೆ ಸರ್ಕಾರಿ ನೌಕರಿಗೆ ಪಗಾರ ಕೊಡಲಾರ್ದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತದೆ. ಹೀಗಾಗಿ ಈ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅದಕ್ಕೆ ಇವತ್ತು ನೋಡಿ, ಈ ಖಜಾನೆ ತುಂಬಿಸ್ಲಿಕ್ಕೆ ಏನು ಪ್ಲಾನ್ ಮಾಡಿದ್ರು, ಮತ್ತೆ ಜನರ ಮೇಲೆ ಭಾರ, ಪೆಟ್ರೋಲ್ ಬೆಲೆ ಏರಿಕೆ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗಿದ್ದರಿಂದ ಮತ್ತೆ ಅದು ಬೊಕ್ಕಸಕ್ಕೆ ಹಣ ತೆಗೆದುಕೊಳ್ಳಿಕ್ಕೆ ಮಧ್ಯಮ ವರ್ಗದ ಬಡವರ ಮೇಲೆ ಇವತ್ತು ಮತ್ತೆ ಭಾರ ಹಾಕುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದು ಒಳ್ಳೆಯದಲ್ಲ. ಅದಕ್ಕಾಗಿ ನಮ್ಮ ಪಕ್ಷದ ಬಗ್ಗೆ ಹೋರಾಟ ಮಾಡಲಿಕ್ಕೆ ಈಗಾಗಲೇ ಅಣಿಯಾಗಿದೆ. ಇದನ್ನು ತಕ್ಷಣ ಬೆಲೆ ಏರಿಕೆಯನ್ನು ವಿಡ್ರಾ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ.